ವೇದವಾಕ್ಯವದೆಲ್ಲ ಮೋಡವಿಕ್ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜಗುಡಿಗೆ ಮಣಿಯುವೆನೋ, ಸಾಧು ನಿಜಗುಡಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜಗುಡಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋರ್ಮಾನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಶುದ್ಧರನ್ನಾಗಿ ಗೈದ ಶ್ರೀ ಜಗಸಿದ್ಧ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಾಳ ಬಲ ವೇದಾಂತ ಕೇಸರಿ ಬಾಳ ಗಜ್ಜಲೆ ಕೇಳೋ ನನಕ ಬಾಳ ಭೂತಲಿಪ್ಪವೇ ಶಾಸ್ತ್ರ ಎಂಬುವ ಹರಿಗಳು ಬಾಳ ಶಕ್ತಿಯ ಶೃಂಗ ಗಜ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये. यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे, सिद्धारूढमहं भजे. जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೂಳು ಧ್ಯಾನಿಸಿ ತಮ್ಮೆಲ್ಲರಿಗೂ ವಂದಿಸಿ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧ ಎನ್ನುವ ಗ್ರಂಥದ 5ನೆಯ ಸಂಧಿಯ 18ನೆಯ ಸೂತ್ರ 2ನೆಯ ನುಡಿ 19ನೇ ಸೂತ್ರದ 2ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು 17ನೇ ಸೂತ್ರ. ಈ ಸೂತ್ರದಲ್ಲಿ 2ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು ಈ ಸೂತ್ರದಲ್ಲಿ ತನು ಮುಖ್ಯವೆನಿಸುವ ಆವರಣರಹಿತನಾದ ತನಗುಂಟೆ ಪರ ಒಳಗಣ ಕೃತ್ಯ ಅಂತ ನಿನ್ನೆ ದಿನ ಸಂಕ್ಷಿಪ್ತವಾಗಿ ವಿಚಾರ ಮಾಡಲಾಗಿ 2ನೇ ನುಡಿಯಲ್ಲಿ ಯಾಕೆ ಇಲ್ಲ ನಿನಗೆ ಅಂದರೆ ಆವರಣಗಳು ದೇಹವೇ
ಅಲ್ಲ ಅಂದಾಗ ದೇಹ ಸಮೇತವಾಗಿರುವಂಥ ಎಲ್ಲ ಆಚ್ಛಾದನೆಗಳು ಕೂಡ ನಿನಗೆ ಬಿಚ್ಚಿದಂಗ ಅಂತ. ಹಾಗಾಗಿ ತನುವಿದು ತಾನಲ್ಲ, ಅದರೊಳಗೆ ಒಮ್ಮೆಯೂ ತನಗುಂಟೆ ಯಮ ನಿಯಮಗಳು ಎನ್ನುತ್ತ ಭಾವಿಸಿದೊಡೆ ಒಂದೆನಿಸು ಕರ್ತವ್ಯವಿಲ್ಲ ಎನಿಸುವ ಆತ್ಮನಳು ಇದು ನಿಜ ಅಂದರು. ಇದು ಅನಾತ್ಮನಳು ಸತ್ಯ ಆದ, ಆತ್ಮನಳು ಸುಳ್ಳಾದಂದರು. ನಾವು ಎರಡನ್ನ ಹಿಡಿದುಕೊಂಡು ಹೋಗೋ ಕಾರಣಕ್ಕೆ ಆತ್ಮಜ್ಞಾನದ ನಿಶ್ಚಯ ಆಗೋದಿಲ್ಲ. ಅವ್ರೇನು ಹೇಳ್ತಾ ಬಂದರು ಇಲ್ಲಿವರೆಗೂ ಮಹಾತ್ಮರು, ತನುವಿದು ತಾನಲ್ಲ, ಆತ್ಮ ಶರೀರ ಅಲ್ಲ, ಶರೀರ ಆತ್ಮ ಅಲ್ಲ. ಅದಕ್ಕಾಗಿ ಶರೀರಕ್ಕೆ ಆವರಣಗಳು ಉಂಟು, ಆತ್ಮನಿಗೆ ಆವರಣವೇ ಇಲ್ಲ. ಯಾಕಿಲ್ಲ? ಒಮ್ಮೆಯೂ ಇಲ್ಲ ಅಂದರು. ಒಂದು ಸಾರಿ ಆದರೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕ್ರಿ? ಭೂತ ವರ್ತಮಾನ ಭವಿಷ್ಯತ್ ಅದಲ್ಲ. ಈ ಭೂತ ಭವಿಷ್ಯತ್ ಬಿಡೋಣ, ವರ್ತಮಾನದಾಗಾದರೂ ಶರೀರ ಆದಲ್ಲಂದ್ರು ಇಲ್ಲಿವರೆಗೂ ವಿಚಾರ ಮಾಡಿ ಹೇಳಿದಾಗ ಅದು ಒಮ್ಮೆನೂ ಇಲ್ಲ, ಹಿಂದೆನೂ ಇಲ್ಲ, ಇಂದೂ ಇಲ್ಲ, ಮುಂದೆ ಇಲ್ಲ. ಮತ್ತು ಈಗ ತೋರ್ತದಲ್ಲ ಅಂದರೆ ತೋರುವುದಲ್ಲ ಸತ್ಯ ಅಲ್ಲ ಅಂದ್ರು ಅವರು. ತೋರುವುದು ಸತ್ಯ ಅಲ್ಲಲ್ಲ. ಹಾಗಾಗಿ ಯಾವಾಗ ಅದಪ್ಪ ನಿನಗೆ? ಜಾಗ್ರದಲ್ಲೂ ಇಲ್ಲ, ಸ್ವಪ್ನದಲ್ಲಿಲ್ಲ, ಸುಸುಪ್ತಿ ಅವಸ್ಥೆಯಲ್ಲೂ ಇಲ್ಲ ನಿನಗೆ. ಆದರೆ ಈ ದೇಹ ನಾನು ಅಲ್ಲಂತ ನೀನು ತಿಳಿಯಲಾಗಿ ಅವನಿಗೆ ಯಮ ನಿಯಮಗಳು ಏನದ ಮಾಡಲು ಅವಕಾಶವೇ ಇಲ್ಲ. ಯಾಕೆ ಮಾಡ್ತಾನ? ನಿನ್ನೆ ಹೇಳಿನಲ್ಲ, ಹೊರಗಾನಂದ್ರೆ ಒಳಗಿಲ್ಲ ಅಂತ ಹೊರಗೆ ಹುಡುಕ್ತಾನ, ಒಳಗಾನಂಬವನಿಗೆ ಒಳಗೆ ಹುಡುಕ್ತಾನ, ಹೊರಗ ಬಿಡ್ತಾನ. ಒಳವರೆಗೆ ಏಕಾಕಾರವಾಗಿ ಇರುವಂಥ ಪರಬ್ರಹ್ಮ ತಾನಾಗಿದ್ದು ಮತ್ತೇನು ಮಾಡೋದಂತ ಯಾವುದೂ ಇಲ್ಲ. ಹಾಗಾಗಿ ಆ ಆತ್ಮ ಕರ್ತನೇ ಅಲ್ಲ, ಅವನು ಮಾಡುವನೇ ಅಲ್ಲ. ಅಂದರೆ ಅವನು ಮಾಡಿದ್ದು ಸತ್ಯ ಆಗ್ತದೇನು? ಕುಂಬಾರ ಕೊಡನೇ ಇಲ್ಲೆಲ್ಲಪ್ಪ. ನಾವು ಮೊದಲು ಮಾಡ್ತಿದ್ವಿ ನಮ್ಮ ತಾತನ ಕಾಲದಾಗ, ತಂದೆ ಕಾಲದಾಗ. ಈಗ ನಾವು ಮಾಡೋದು ಬಿಟ್ಟಿವಿ ಅಂದರೆ ಅವನಲ್ಲಿ ಕೊಡ ಸಿಗ್ತವೇನು? ಇಲ್ಲ. ಯಾಕಂದ್ರೆ ಈಗ ಮಾಡೋದು ಬಿಟ್ಟಾರ ಅವರು. ಮೊದಲು ಮಾಡ್ತಿದ್ರು, ಸಿಗ್ತಿದ್ವು ಅಂತ. ಹಾಗಾಗಿ ಕುಂಬಾರ ಅನ್ನುವ ಶಬ್ದ, ಕುಂಬಾರ ಅನ್ನುವ ನಾಮ ಶಬ್ದದಲ್ಲಿ ಆದ ವಿನ ಕಾರ್ಯದಲ್ಲಿಲ್ಲ. ಹೌದಲ್ಲ? ಕಾರ್ಯದಲ್ಲಿ ಆದೇನು ಇಲ್ಲ, ಆದರೆ ಎಲ್ಲಿ ಅದ? ಶಬ್ದದಲ್ಲಿ ಅದ. ಹಾಗಾಗಿ ನೀನು ಕರ್ತನೇ ಇಲ್ಲದ ಮೇಲೆ ಕಾರ್ಯ ಯಾರಿಗೆ ಹೇಳ್ತಪ್ಪ? ಹಾಗಾಗಿ ಇದು ಹೇಳಕ್ಕೆ ಬರ್ತದಂದ್ರೆ ವರನೇ ಇಲ್ಲದ ಮೇಲೆ ವಧುವನ್ನು ಯಾರಿಗೆ ಲಗ್ನ ಮಾಡಬೇಕು ಅಂತ ಪ್ರಶ್ನೆ. ವರನೇ ಸಿಕ್ಕಿಲ್ಲ, ಲಗ್ನ ಆದಂದ್ರೆ ಲಗ್ನ ಆಗ್ತದೇನು? ಆ ಕಾರ್ಯ ಹೇಗೆ ಆಗೋದಿಲ್ಲವೋ ಅದೇ ರೀತಿ ಆತ್ಮನ ಕಾರ್ಯ ಎಂದಿಗೂ ಆಗೋದಿಲ್ಲ. ತಾನೇ ಇಲ್ಲದ ಮೇಲೆ ತಾನೇ ಮಾಡ್ತಾನಂತ. ಮನವೇ ತಾನಲ್ಲ, ಆ ಮನದೊಡ ಆಸನ ಅನಿಲ ನಿರೋಧನ ದ್ವಯಮೆವು ತನಗಿಲ್ಲವೆಂದು ತಿಳಿಯೇ ಜೀವಲಯವೆಂದು ವನಿತೆ ಮೈತ್ರಿ ನೀನು ಅರಿವುದು. ಯಾವ ಮೈತ್ರಾದೇವಿ ವಿಚಾರ ಮಾಡಿ ನೋಡು. ಮನಸ್ಸಂತಾದಲ್ಲ, ಆ ಮನಸ್ಸೇ ನೀನಲ್ಲಲ್ಲ. ಮನಸ್ಸು ನಾನಲ್ಲ ರೀ, ಮತ್ತೆ ನನ್ನಲ್ಲಿ ಆದಲ್ಲ ಅಂದ್ರೆ ಬೇರೆ ವಸ್ತು ನಿನ್ನಲ್ಲಿ ಯಾವಿಲ್ಲೇನು? ಬೇರೆ ವಸ್ತುಗಳು ಬಹಳ ಅವ ನಮ್ಮಲ್ಲಿ.
ಇದ್ರೂ ಕೂಡ ಎಲ್ಲವೂ ನಾನು ಅಂತೀವಿ. ಒಂದೊಂದ್ಸಲ ಹುಡುಗರು ಬರ್ತಾರ, ತೊಡೆ ಮೇಲೆ ಕುಂದಿರ್ತಾವ, ಹೆಗಲ ಮೇಲೆ ಕುಂದಿರ್ತಾವ, ಮನೆಗೆ ಇರ್ತಾವ. ಅವೆಲ್ಲ ನಾನು ಅಂತಿದ್ದೆ. ನೀನು ಮತ್ತು ನಿನ್ನಲ್ಲಿಲ್ಲೇ ನಾವು ಈಗ ನಿನ್ನಲ್ಲಿ ಅವ, ನಿನ್ನ ಕೈಯನ್ನೇ ಹಿಡಿದವ, ಆದರೆ ಅವು ನಿನ್ನವಲ್ಲ. ಅದರಂತೆ ಮನಸ್ಸು ಕೂಡ ಹೇಗಿದೆ ಅಂದರೆ, ಮನಸ್ಸು ಪರರ, ಬೇರೆಯವರ, ಹುಡುಗರು, ಬೇರೆ ವಸ್ತುಗಳು ನಮ್ಮ ಕೈಯಲ್ಲಿ ಇದ್ದಂಗ ಇದು ಪಂಚಮಹಾಭೂತದ ಯಾವ ಆಕಾಶ ತತ್ವ ಮತ್ತು ವಾಯು ತತ್ವ ಎರಡು ಕೂಡಿ ಭೂತದ ಅಂಶ ಇದು ಅಂದಾಗ ಅದು ನಿನ್ನಲ್ಲಿ ಆದಂದ್ರೆ, ಮತ್ತು ನೀನು ಹೌದು ನನ್ನಲ್ಲಿ ಆದ, ಅದಕ್ಕೆ ನಾನು ಅಂತೀನಂದ್ರೆ ನಿನ್ನ ಕೈಯಲ್ಲಿ ಏನಿದ್ರು ಕೂಡ ಎಲ್ಲ ನಂದೇ ಅನ್ಬೇಕು ನೋಡು. ಹಾಗಾಗಿ ಅನಲ ನಿರೋಧನವಿವು. ಈ ವಾಯುವಿನ ನಿರೋಧನ ಮಾಡುವುದು ಹೇಳಿದಲ್ಲ, ಕ್ರೇಚಕ ಕೊಂಬಕ ಅಂತ ಪೂರಕ ಸಹಿತವಾಗಿ ತಾನು ಆಗುವುದಿಲ್ಲ. ಆ ಮನುಷ್ಯನೊಡನೆ ಕೂಡಿ ಹಾಕುವಂಥ ಆಸನ, ಅನಿಲ ನಿರೋಧನ ಇವು ಕೂಡ ಪ್ರಾಣವಾಯುವಿನ ನಿರೋಧನಗಳು ಎಂಬ ಎರಡು ತನಗಿಲ್ಲ. ಎರಡು ನಿನಗಿಲ್ಲಲ್ಲ. ಹಾಗಾಗಿ ಈ ರೀತಿ ಅರಿಯಲಾಗಿ ಜೀವಾತ್ಮ ಲಯವೆಂದು ತಿಳಿ. ಇದ್ರ ಮ್ಯಾಗ ನಿಂತಿನಲ್ರಿ ನಾನು ಅನ್ನಲ್ಲ ಇಲ್ಲಿವರೆಗೆ. ಪ್ರಾಣ ಇಲ್ಲಂದ್ರೆ ಹೆಂಗ? ಪ್ರಾಣ ಇಲ್ಲಂದ್ರೆ ಹೆಂಗಂದ್ರೆ ಪ್ರಾಣ ನೀನಲ್ಲಲ್ಲ. ಅದಕ್ಕಾಗಿ ಈ ರೀತಿ ತಿಳ್ಕೊಂಡ್ರೆ ಜೀವಲಯ. ಹೀಗೆ ಬುದ್ಧಿಯು ಕೂಡ ತಾನಲ್ಲಾಗಿ ಸಿದ್ಧಿಸಲು ಅರಿವದೆ ಶುದ್ಧ ಪ್ರತ್ಯಾಹಾರವೆನಲಿಲ್ಲ. ಉದ್ಧತನಾದ ಕ್ಷೇತ್ರಜ್ಞನ ಲಯವದು ಸಿದ್ಧಾಂತ ಅಂಬುಜ ಜಾನನೆ ನಂಬು. ವಿಜ್ಞಾನಮಯ ಕೋಶ ಮೊದಲು ಪ್ರಾಣಮಯ ಮನೋಮಯ ಹೇಳ್ಕಂತ ಬಂದ್ರಲ್ಲ, ಈಗ ವಿಜ್ಞಾನಮಯ ಕೋಶ ರೂಪವೇ ಬುದ್ಧಿ. ಅದು ಆ ಕೋಶದ ಉಪಾಧಿಯಿಂದ ಬುದ್ಧಿ ಏನು ಮಾಡ್ತದ, ಅಲ್ಲಿ ಹೋಗಿ ಅದರ ಆಕಾರವಾಗಿ ನಿಶ್ಚಯ ನಿರ್ಣಯಾತ್ಮಕ ಕಾರ್ಯವನ್ನು ಮಾಡ್ತದ. ಅದು ಭಾವರೂಪದಿಂದ ಗೋಚರವಾಗುತ್ತದೆ ವಿನಃ ಆ ಭಾವರೂಪದಿಂದ ಗೋಚರ ಆದರೆ ಅದು ನೀನಲ್ಲಲ್ಲ. ನಿನಗೆ ಯಾವುದು ಕಾಣ್ತದ ಅದು ನೀನಲ್ಲ ಅಂತ ಶಾಸ್ತ್ರ ಹೇಳಿದ ಮೊದಲೇ. ಯಾವುದು ನಿನಗೆ ತೋರುವುದು, ಯಾವುದು ಕಾಣುವುದು, ಕೆಲವು ಪ್ರತ್ಯಕ್ಷ ಕಾಣ್ತದ, ಇನ್ನೂ ಕೆಲವು ಭಾವರೂಪ. ಈ ಬುದ್ಧಿ ಮನಸ್ಸು ಭಾವರೂಪದಿಂದ ಕಾಣ್ತವಿಲ್ಲವು. ಗೋಚರ ಆಗುವುದಕ್ಕಿಂತ ಅದು ನೀನಲ್ಲ. ಹಾಗಾಗಿ ಅವನು ನೀ ತಿಳಿತಿದ್ದಲ್ಲ, ಬರೀ ನೀನಲ್ಲ ಅಂತ ಯಾಕೆ ಹೇಳ್ಬೇಕಾಗದ? ಆ ಮನಸ್ಸನ್ನ ಮತ್ತು ಬುದ್ಧಿಯನ್ನ ನೀ ತಿಳಿತಿದ್ದಿ. ತಿಳಿದು ಪ್ರತ್ಯಾಹಾರವೆಂಬ ಅಂಗವು ತನ್ನಿಂದ ಮಾಡುವ ಅವಶ್ಯಕತೆ ಇಲ್ಲ. ಇದು ತಿಳಿದ್ರೆ ನೀ ಮಾಡಿದಂಗ. ಅದಕ್ಕೆ ಅದು ಕೂಡ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಇಂದ ಬೇಕಂತ ಹೇಳಿದ್ರಲ್ಲ, ತಿಳಿದ್ರೆ ಬೇಕಿಲ್ಲ, ತಿಳಿದೇ ಇದ್ರೆ ಬೇಕಂತ ಅರ್ಥ. ಅದಕ್ಕೆ ಮೊದಲೇ ಸಂಧಿ 4ರಲ್ಲಿ ಮುಗಿಯುವಾಗ ಹೇಳ್ಯಾರ, ಇದು ತಿಳಿಯದವರಿಗೆ. ಈ 5ನೇ ಸಂಧಿ 4ನೇ ಸಂಧಿ ತಿಳಿದಿದ್ರೆ ಇದು ಹೇಳ್ತಿದ್ದಿಲ್ಲ. 3ನೇ ಸಂಧಿ ತಿಳಿದಿದ್ರೆ 4ನೇ ಸಂಧಿ ಹೇಳ್ತಿದ್ದಿಲ್ಲ. 2ನೇ ಸಂಧಿ ತಿಳಿದಿದ್ರೆ 3ನೇ ಸಂಧಿ ಹೇಳ್ತಿದ್ದಿಲ್ಲ. 1ನೇ ಸಂಧಿ ತಿಳಿದಿತ್ತು ಅಂದ್ರೆ 2ನೇ ಸಂಧಿ ಹೇಳ್ತಿದ್ದಿಲ್ಲ. ಮತ್ತು ಇವೆಲ್ಲ ಯಾಕೆ ಹೇಳಕೊಂಡ್ರು ಅಂದ್ರೆ ತಿಳಿಯುವುದಕ್ಕೋಸ್ಕರ, ತಿಳಿಯದವರಿಗೆ, ತಿಳಿದವ್ರಿಗೆ ಅಲ್ಲ ಅಂತ ಅರ್ಥ. ಹೀಗೆ
ಅಹಂಕಾರವು ಕೂಡ ನೀನೇನು ಅಂದರೆ ಅದು ನೀನಲ್ಲ. ಯಾಕಲ್ಲ? ಭಾರೂಪನಾದ ಆತ್ಮನು ಅಹಮಲ್ಲ, ಅದರಿಂದೇ ಧಾರಣೆ ಇಲ್ಲೆಂದು ತಿಳಿದಂದು. ಆ ಸಾರಿ ನೀನರಿ ಸಾಕ್ಷಿ ಈ ಲಯವಿದೆಂದು ವಿಚಾರಿಸಿ ವೇದಾನುಮತದಿಂದೆ. ಭಾರೂಪನಾದ ಅಂದ್ರೇನು? ಯಾರಿಂದ ಬೆಳಗಿಸಿಕೊಳ್ಳಲಾರದೆ ಎಲ್ಲವನ್ನ ತಾನೇ ಬೆಳಗುವಂಥ ಸ್ವಯಂ ಪ್ರಕಾಶ ರೂಪ ಏನದ ಅದಕ್ಕೆ ಭಾರೂಪ ಅಂದರು. ಉಳಿದವೆಲ್ಲವೂ ಒಂದರಿಂದ ಒಂದು ಬೆಳಗಿಸ್ಕೊಂತಾವ. ಆದ್ರೆ ಆತ್ಮ ನೀನೇನು ಎಲ್ಲ ತಿಳಿತಿದ್ದೆಲ್ಲ ಇವೆಲ್ಲವನ್ನು ನೀನೇ ತಿಳಿದಿದ್ದಿ. ನಿನ್ನ ಯಾವು ಇವು ತಿಳಿದೇ ಇಲ್ಲ. ಇಷ್ಟು ಎಲ್ಲವನ್ನ ತಿಳಿಯುವಂತ ನೀನು ಮತ್ತೊಬ್ಬರ ಸಂಗಡ ತಿಳಿಸಿಕೊಳ್ಳುವಂತ ಬುದ್ಧಿಗೇಡಿ ನೀನಾಗಿದ್ದಲ್ಲ. ಕೆಲವು ಹಿರಿಯರು ಹೇಳ್ತಾರಲ್ಲ ಹಳ್ಳಿಗಳ, ಊರಿಗೆ ಅಲ್ಲಪ್ಪ ಊರೊಳಗೆ 4 ಹಳ್ಳಿಗೆ ನ್ಯಾಯ ಹೇಳುವಂತ ಮನೆತನ ಬುದ್ಧಿವಂತರಂತ. ಅಂದ್ರೆ ಅವ್ರು ಯಾರು ಕೂಡ ಹೇಳಿಸಂಗಿಲ್ಲ, ಎಲ್ಲರಿಗೆ ಬುದ್ಧಿ ಹೇಳೋರು. ಅವರಿಗೆ ದೊಡ್ಡವರು ಅಂತೀವಿಲ್ಲ ಅವು. ಮತ್ತೆ ಅಷ್ಟು ದೊಡ್ಡವರಾಗಿ ಒಂದು ಸಲ ಮರೆತು ಬುದ್ಧಿಗೇಡಿಯಿಂದ ಇನ್ನೊಬ್ಬರು ಬುದ್ಧಿ ಹೇಳುವಂಗ ಆದರೆ ಅದಕ್ಕೇನಂತಾರ, ಎಂಥವ್ರು ಹೋಗಿ ಹೆಂಗಾದ್ರಪ್ಪ ಅಂತೀವಿ ನಾವು. ಎಂಥವರು ಹೋಗಿ ಹೆಂಗಾದ್ರು. ಅದಕ್ಕೆ ಜಗತ್ತಿನಲ್ಲಿ ಶಾಸ್ತ್ರ ಕೇಳಿದ ತಕ್ಷಣ ಹಂಗೆ ಆತರ ಅಂತ ತಿಳ್ಕೊಬಾಡ್ರಿ. ಕೇಳಿದ ತಕ್ಷಣ ಹಂಗೆ ಆತರ ಅಂತಿಲ್ಲ. ಎಲ್ಲ ತಿಳಿದು 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 ಕೊನೆಗೆ ಜಡಭರಿತ ಹೆಂಗಾದ, ಜಡಭರಿತ ಯಾವುದಕ್ಕೋಸ್ಕರ ಅದ? ಅದೇ ಕಾರಣದಿಂದ ಭಾಳ ತಿಳಿದಾರಂದ್ರೆ ಎಲ್ಲರೂ ಅದೇ ಸ್ವರೂಪದಾಗ ಅಂತ ಅರ್ಥ ಅಲ್ಲ. ಹಾಗಾಗಿ ಅಹಂಕಾರ ನೀನಲ್ಲ ಅಂದ್ರೆ ಯಾಕಲ್ಲ ಅಂದ್ರೆ ಇದು ಜಡ ಅದಂದ್ರು. ಭಾರೋಪನಾದ ಆತ್ಮ ಅಹಂ ಅಲ್ಲ, ಅದರಿಂದೇ ಧಾರಣೆ ಇಲ್ಲೆಂದು. ಅದು ಜಡ ಅದ, ನಿನ್ನೆಲ್ಲ ತಿಳಿಸ್ಕೊಂತದ. ಆತ್ಮನಾದ ನೀನು ತಿಳಿತಿದ್ದಿ ಅಂದ್ರೆ ಏನರ್ಥ? ಗಿಡವನ್ನ ನೋಡುವವನು ಗಿಡ ಹೇಗೆ ಅಲ್ಲವೋ, ಕೊಡವನ್ನ ನೋಡುವವನು ಕೊಡ ಹೇಗೆ ಅಲ್ಲವೋ, ಅದರಂತೆ ನಾನು ನಾನು ಅನ್ನುವುದನ್ನು ತಿಳಿಯುವವನು ನೀನಲ್ಲ. ತಿಳಿಯೋ ನೀನಲ್ಲ. ಅದಂಗಾಗ್ತದೆ ಅಂದ್ರೆ ಮತ್ತೆ ಒಪ್ಪು. ಗಿಡ ನೋಡಿದ್ರೆ ಗಿಡ ನಾನು, ಕೊಡ ನೋಡ್ತಲ್ಲ ಕೊಡ ನಾನು, ದೇಹ ನೋಡ್ತಿದ್ದಿ ಇಲ್ಲಿ ಬಂದು ನೋಡು, ಎಲ್ಲವೂ ನಾನು ಅಂತಿದ್ದಿ. ಆದ್ರೆ ಇಲ್ಲಿ ಬಂದಾಗ ಎಲ್ಲವೂ ನಾನು ಅಂತಿದ್ದು ನೋಡು. ಅದಕ್ಕೆ ವಿಚಾರಿಸಿ ಗುರುಶಾಸ್ತ್ರಾದಿಗಳಿಂದ ವಿಚಾರ ಮಾಡಿದಾಗ ನೀನು ಸ್ವಯಂ ಪ್ರಕಾಶ ರೂಪನಿದ್ದಿ. ಅದಕ್ಕೆ ಅಹಂಕಾರ ಕೂಡ ನೀನಲ್ಲ. ಆ ಕಾರಣ ಧಾರಣೆ ಎಂಬ ಅಂಗವು ಕೂಡ ನೀನು ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ನಿನಗೆ ಸಾಕ್ಷಿ ನಾನು ಅನ್ನುವಂಥದ್ದೇನಲ್ಲ ಅದು ಕೂಡ ಲಯ ಆಗ್ತದೆ. ಹೀಗೆ ನಾವು ಹೇಳುವುದು ನಮ್ಮ ಮಾತಲ್ಲ, ನಮ್ಮ ಗುರುಗಳ ಮಾತಲ್ಲ, ನಮ್ಮ ಆರೂಢ ಸಂಪ್ರದಾಯ ಅಷ್ಟೇ ಅಲ್ಲ. ಇದು ಎಲ್ಲ ಸಂಪ್ರದಾಯಕ್ಕೆ ಅನ್ವಯ ಆಗುವಂಗ ಯಾವ ಮಾತು ಅಂದ್ರೆ ವೇದ ಸಮ್ಮತವಾದ ಮಾತು. ಹಾಗಾಗಿ ಚಿತ್ತವು ಆನಲ್ಲ, ಅದರೊಡ ಕೂಡ ಬೆರೆಸದ. ಚಿತ್ತು ತಾನೆಂದು ತಿಳಿದ ಮೇಲೆ ಎತ್ತಣ ಧ್ಯಾನವೆಂದರೆಯೇ ಕೂಟಸ್ಥ ಸಂಯುಕ್ತಿಗೆ ಲೈವದು ಲಲಿತಾಂಗಿ ಎಂದು.
ಚಿತ್ತವು ಅಂದ್ರೇನು? ಇದು ಮನ ಬುದ್ಧಿ ಚಿತ್ತ ಇಲ್ಲಿ ಹೇಳೋದು. ಇದು ಸ್ಮರಣವನ್ನ ಮಾಡ್ತದ, ವಿಸ್ಮೃತಿಯನ್ನು ಹೊಂದ್ತದ, ಮರಿತದ, ಒಮ್ಮೆ ನೆನಪು ಮಾಡ್ತದ. ಇದು ನೀನಲ್ಲ. ಅಂದರೆ ಅದರೊಡನೆ ಏನು ಕೂಡದ ಚಿತ್ತಿನಲ್ಲಿ ಶ್ರುತಿ ವಿಸ್ಮೃತಿ. ಆ ನಂತರ ನಿನ್ನೆ ಹೇಳಿದಂತೆ ಸಹಸ್ರಾರು ಲೆಕ್ಕ ಮಾಡದಷ್ಟು ನೆನಪನ್ನ ಇಟ್ಟುಕೊಂಡದ, ಲೆಕ್ಕವಿಲ್ಲದಷ್ಟು ಮರ್ತದ. ಇದು ಲೆಕ್ಕ ಇಲ್ಲದಷ್ಟು ಮರ್ತದ ನೋಡ್ರಿ. ಲೆಕ್ಕವಿಲ್ಲದಷ್ಟು ತಿಳಿದ. ಯಾವುದು ಲೆಕ್ಕ ಇಲ್ಲದಷ್ಟು ಮರ್ತದ? ನಾವು ಈ ಜನ್ಮದಲ್ಲಿ ಮಾಡಿದ ಪ್ರತಿಯೊಂದನ್ನು ನೆನಪಿಟ್ಕೊಂಡದ. ಬಾಲ್ಯದಲ್ಲಿ ನೆನಪುಗಳು ಕೂಡ ಯೌವನದಲ್ಲಿ ಇಟ್ಟುಕೊಂಡದ. ಯೌವನದ ನೆನಪು ಮುಪ್ಪಿನಲ್ಲಾದ. ಮುಪ್ಪಿನಲ್ಲಿದ್ದಂಥ ಚಿಂತಾದಿಗಳ ನೆನಪು ಕೂಡ ಮರಣಾವಸ್ಥೆಯಲ್ಲಾದ. ಇದೆಲ್ಲ ಒಂದು ಬಿಡಾರ್ದಂಗ ನೆನಪಿಟ್ಟದ. ಹಿಂದಿನ ಜನ್ಮದ ಮರ್ತದ ನೋಡ್ರಿ. ಹಿಂದಿನ ಜನ್ಮದ ಮರ್ತಲ್ಲ ಅಂತ ಹೆಂಗೆ ಹೇಳ್ತೀರಿ? ನೆನಪಿತ್ತಂದ್ರೆ ಹಿಂದ ಎಲ್ಲಿದ್ದೆ, ನಾನೇನಾಗಿ ಹುಟ್ಟಿದ್ದೆ, ನನ್ನ ತಂದೆ ಯಾರು, ತಾಯಿ ಯಾರು, ಮಗ ಯಾರು, ಹೆಂಡತಿ ಯಾರು, ಅಣ್ಣ ಯಾರು, ತಮ್ಮ ಯಾರು, ಜಿಲ್ಲಾ, ರಾಜ್ಯ, ದೇಶ, ಕೋಶ ಎಲ್ಲ ಹೇಳ್ತಿತ್ತ. ಅಂದ್ರೆ ನಾವು ವಿಚಾರ ಮಾಡೋದೇನು ಅನುಭವದಿಂದ ಅಂದ್ರೆ ಹಿಂದಿಂದು ಜನ್ಮದ ಮರ್ತದ. ಈ ವರ್ತಮಾನದೆಲ್ಲ ನೆನ್ಪಿಡ್ತದ ನೋಡ್ರಿ. ಮತ್ತೆ ಇದು ಪ್ರಾಣ ಹೋಯ್ತಿಲ್ಲ, ಇದನ್ನ ಮರಿತದ, ಮತ್ತೆ ಮುಂದಿಂದ ಇಡ್ತದ. ಹಿಂಗೆ ಭಗವಂತ ಮಾಡಿದ ವಿಚಿತ್ರವಾದ ಒಂದು ಏನಂದ್ರೆ ವ್ಯವಸ್ಥೆ. ಇದು ವ್ಯವಸ್ಥೆ ಅಂತಾರ. ಆ ಕಾರಣ ಸ್ಮರಣ ರೂಪವಾದ ಚಿತ್ತು ತಾನಲ್ಲ. ಆ ಚಿತ್ತು ತಾನಂದ್ರೆ ನೀನ್ ಯಾರು ಅಂದ್ರೆ ಆ ಚಿತ್ತಿಗೆ ಅಚಿತ್ತಾಗಿ ತೋರುವ ಇದ್ಯಾವುದು? ಇದು ಸದ್ರೂಪ ಚಿದ್ರೂಪ. ಇದು ಜಾಗ್ರದಲ್ಲಿ ಮರಿತದ. ಸ್ವಪ್ನದಾಗ ಚಿತ್ತು ಸ್ವಪ್ನದಲ್ಲಿ ಇದ್ದದನ್ನ ಸುಸುಪ್ತಿಯಲ್ಲಿ ಮರಿತದ. ಸುಸುಪ್ತಿಯಲ್ಲಿ ಇದ್ದದನ್ನ ಜಾಗ್ರದಲ್ಲಿ ಮರಿತದ. ಆತದಿಲ್ಲ ಅನುಭವಕ್ಕೆ ವಿಸ್ಮೃತಿ. ಆದರೆ ನೀನು ಅಚಿತ್ತು. ಜಾಗ್ರದಲ್ಲಿ ನೀನು ಮರ್ತದ್ದನ್ನು ತಿಳಿತದ, ಸ್ವಪ್ನದಲ್ಲಿ ನೀನೇನು ಮರ್ತಿದ್ದೆ ಅದನ್ನು ತಿಳಿತದ, ನಿದ್ರೆಯಲ್ಲಿ ಏನು ಮರ್ತದ್ದೆ ಅದನ್ನು ತಿಳಿತದ. ಅದಕ್ಕಾಗಿ ಆನಂದ ಸದಾ ಕಾಲ ಎದ್ದಾಗ ಹೇಳ್ತಿದ್ ನೀನು. ಆ ಕಾರಣದಿಂದ ನೀನು ಅದಲ್ಲ ಅಂತ ತಿಳ್ಕೋ. ಹಾಗಾಗಿ ಈ ರೀತಿ ತಿಳಿದರೆ ನಿನಗೆ ಯಾವ ಧ್ಯಾನಗಳೆಲ್ಲ ಸಮಾಧಿಗಳೆಲ್ಲ ಯಾವ ನಡೆ ಅಂದ್ರು. ಹಾಗಾಗಿ ಎಲ್ಲವೂ ಕೂಟಸ್ಥನಿಗೆ ಲಯವೆಂದು, ಅಲ್ಲಿ ಲಯ ನಾಶ. ನೀನು ಈ ರೀತಿ ತಿಳಿ ಎಂಬುದಾಗಿ ಹೇಳಿ ಮುಂದ ಏನು ಹೇಳ್ತಾರಂದ್ರೆ, ಬರಿಯ ಅರಿವು ಆನು ಅಪ್ಪೆ ಅದರಿಂದೇ ನಿತ್ಯ ಆ ಅರಿವೇ ತಾನೆನಲು ಸಮಹೈತೆ. ಸಮಾಧಿ ಯಾವುದಪ್ಪ? ಬರಿದು ಇದು ತನಗ ಅದರಿಂದ ಅಂತರ್ಯಾಮಿ ದೊರೆಯಲು ಪಟ್ಟುದೆಂದು ಅರಿವದು. ಕೇವಲ ಇಲ್ಲಿ ಯಾವ ಅಲ್ಲ, ಯಾವ ಎಲ್ಲವೂ ನೀನಲ್ಲ ಅಂತಲ್ಲ ಅಂದಾಗ ನೀನ್ ಯಾರು? ಕೇವಲ ಶುದ್ಧ ಚೈತನ್ಯಾತ್ಮ. ಯಾಕ? ಬರೀ ಅರಿವು ನಾನಪ್ಪೆ. ನೀ ಮರ್ತದೇನ? ಅಚಿತ್ತ ನೀ ಇದ್ದಲ್ಲ, ಮರ್ತದೆ. ಜಾಗೃತ ಮರ್ತಲ್ಲ, ಸ್ವಪ್ನದ ಮರ್ತಲ್ಲ, ಸುಸುಪ್ತಿಯಲ್ಲಿ ಮರ್ತಲ್ಲ. ಅಂದ್ರೆ ಮೂರನ್ನ ಅರಿತಿದ್ದಿ. ಹೆಂಗ ಅರಿತಿದ್ದಿ ಅಂದ್ರೆ ಇಂದ ಶಾಸ್ತ್ರಕ್ಕೆ ಹೋಗ್. ಮತ್ತೆ ಒಂದೊಂದು ಶಬ್ದ ಇಡೀ ಶಾಸ್ತ್ರನೇ ಬರ್ತಾವ.
ಅದಕ್ಕೆ ಕ್ರಮವಾಗಿ ಯಾಕೆ ಕೇಳಬೇಕಂದ್ರೆ ಮೊದಲಿಂದ ಕೇಳ್ಕೊಂಡ್ ಬರ್ಬೇಕಂತ. ಹೆಂಗ ಇರ್ತಿದ್ದಿ? ಜಾಗ್ರದಲ್ಲಿ ವಿಶ್ವನಾಗಿ, ಸ್ವಪ್ನದಲ್ಲಿ ತೈಜಸ್ಸನಾಗಿ, ಸುಸುಪ್ತಿಯಲ್ಲಿ ಪ್ರಾಜ್ಞನಾಗಿ, ಮೂರನ್ನ ಅರಿಯುವಾಗ ಕೂಟಸ್ಥನಾಗಿ, ಸಾಕ್ಷಿಯಾಗಿ. ಹೀಗೆ ನೀ ನಿತ್ಯವೂ ಯಾವಾಗಲಿದ್ದಲ್ಲ, ಅದರಿಂದ ಇರುವನಂತ ತಾನು ಎನ್ನಲು ನೀನು ತಿಳ್ಕೊಂಡ್ರೆ ಅದೇ ಸಮಹಿತೆ. ಸಮಾಧಿ ಸ್ಥಿತಿಗಿದ್ದವ್ರು ಎದ್ದರ ಸಮಾಧಿಗಾರ ನೋಡ್ರಿ. ಮುಚ್ಚಿ ಸಮಾಧಿ ಮಾಡೋದು ಅದು ಬುಡಮ್. ಮುಚ್ಚಿ ಗುಪ್ತವಾಗಿ ಸಮಾಧಿ ಮಾಡೋದು ಬಿಡೋದು ಎಚ್ಚರ ಸಮಾಧಿದು. ಜಾಗ್ರ ಅಂತ ಹೇಳ್ಕಂತ ಬಂದಿಲ್ಲ, ವರಜಾಗ್ರ ಅಂತ ಹುಡ್ಕಂತ. ವರಜಾಗ್ರ ಅಂದ್ರೆ ಏನ್ ಹೇಳ್ಬೇಕು? ಮಕ್ಕಳಾಗ ಸಮಾಧಿ ಆಗೋದನ್ನು ವರಜಾಗ್ರ ಅನ್ನೋದು. ಅದು ಯಾರು ಅಜ್ಞಾನಿಗೂ ಆ ಸಮಾಧಿ ಸ್ಥಿತಿ ಅದ, ಜ್ಞಾನಿಗೂ ನಿದ್ದೆಗ ಸಮಾಧಿ ಸ್ಥಿತಿ ಅದ. ಆದ್ರೆ ಎದ್ದಾಗ ಅದಕ್ಕೆ ವರಜಾಗ್ರ, ವರ ಸ್ವಪ್ನ, ವರ ಸುಸುಪ್ತಿ ಅಂತ ಶಾಸ್ತ್ರ ಹೇಳಿದ್ದು. ಹೀಗಾಗಿ ಇಲ್ಲಿ ಈ ಕಾರಣದಿಂದ ಏನಾಯ್ತು ಅಂದ್ರೆ ಅಂತರ್ಯಾಮಿ ಎಂಬ ಹೆಸರು ತೊರೆಯಲು ಅದನ್ನು ಹೋಯಿತು. ಈ ಎಲ್ಲವನ್ನ ತ್ಯಾಗ ಮಾಡಲು ಪಟ್ಟುದೆಂದು, ತ್ಯಾಗ ಮಾಡಲಿಕ್ಕೆ ಆಗಿರುವುದೆಂದು, ನಿನ್ನ ತ್ಯಾಗ ಮಾಡಲಿಕ್ಕೆ ಬರುವುದಿಲ್ಲವೆಂದು. ಯಾವುದನ್ನು ತ್ಯಾಗ ಮಾಡಕ್ ಬರ್ತದಂದ್ರೆ ನನ್ನ ತ್ಯಾಗ ಮಾಡಕ್ ಬರಂಗಿಲ್ಲ, ನಂದಲ್ಲದ್ದೆಲ್ಲವನ್ನು ತ್ಯಾಗ ಮಾಡಕ್ ಬರ್ತದೆ. ಅದಕ್ಕೆ ನಾವೇನು ಸಾಮಾನ್ಯ ಸೂರರಲ್ಲ. ವಿಚಾರ ಮಾಡಿದ್ರೆ ಸಾಮಾನ್ಯ ಸೂರರಲ್ಲ. ದೇಶವನ್ನು ತ್ಯಾಗ ಮಾಡಿದಿರಬಹುದು, ಕೋಶವನ್ನು ತ್ಯಾಗ ಮಾಡಿರಬಹುದು, ಧನ ಕನಕಾದಿಗಳನ್ನು ತ್ಯಾಗ ಮಾಡಿರಬಹುದು. ವಿಚಾರ ಮಾಡಿ ನೋಡಿದ್ರೆ ದೇಹ ತ್ಯಾಗ ಮಾಡ್ತೀವಿಲ್ಲ. ದೇಹ ತ್ಯಾಗ ಯಾಕೆ ಮಾಡ್ತಪ್ಪ ನೀನು? ನಿಂದ ಅಲ್ಲ, ಅದಕ್ಕೆ ತ್ಯಾಗ ಮಾಡಕ್ ಬರ್ತದ. ನಾವು ತ್ಯಾಗ ಮಾಡ್ಯಾರಪ್ಪ ಅವರು, ದೇಹ ತ್ಯಾಗ ಮಾಡಿ ಏನ್ ದೊಡ್ಡ ವಿಷಯ ಅಂತ ಜ್ಞಾನಿಗಳು. ತಂದಲ್ಲ ತ್ಯಾಗ ಮಾಡ್ಯಾರ ಅಂದ್ರೆ ಜಗತ್ತಿನಲ್ಲಿ ಎಲ್ಲವನ್ನ ತ್ಯಾಗ ಮಾಡ್ಲಿಕ್ಕೆ ಬರ್ತದ. ಆದ್ರೆ ನಮ್ಮ ಸ್ವರೂಪವನ್ನ ತ್ಯಾಗ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಅದು ಬಿಟ್ಟು ಹೋಗ್ಲಿಕ್ಕೆ, ಕೊಟ್ಟು ಹೋಗ್ಲಿಕ್ಕೆ ಯಾವ ಜಾಗ ಇಲ್ಲ. ಇಲ್ಲ ಜಾಗ. ದೇಹ ಬಿಟ್ಟು ಹೋಯ್ತು ಅಂದ್ರೆ ಅದು ಮಣ್ಣಾಗ ಜಾಗ, ಅದಕ್ಕೆ ನಾವು ಬಿಟ್ಟು ಹೋಗಿ ಬರ್ತದ. ಅಲ್ಲಿನ ಜಾಗ ಇಲ್ಲ, ಅಲ್ಲಿನ ಜಾಗ ಇಲ್ಲ. ಭೀಷ್ಮಾಚಾರ್ಯ ಹೆಂಗ್ ವಿಚಾರ ಮಾಡಿದ್ರೆ ಜಾಗ ಇಲ್ಲ ನಮ್ಗೆ. ಎಲ್ಲ ತಾನೇ ತುಂಬ್ಯಾದಂತ, ತನ್ನ ದೇಹಗಳೇ ತುಂಬ್ಯಾವ ಎಷ್ಟೋ ದೇಹಗಳು. ಆದ್ರೆ ಅದ್ರಂಗ ನಮ್ಮ ಸ್ವರೂಪವನ್ನು ತ್ಯಾಗ ಮಾಡಕ್ ಬರ್ತದೇನು? ಎಲ್ಲ ಕಡೆ ಅದ್ರ ಅರ್ಥ ಅಷ್ಟೇ, ಭೀಷ್ಮನ ಅರ್ಥ ಅಷ್ಟೇ. ವಿಚಾರ ಮಾಡಿ ನೋಡಿ, ಎಲ್ಲೆಲ್ಲನ ತಾನೇ ಅಂತ ಅರ್ಥ. ಅಲ್ಲಿನೂ ತಾನೇ, ಇಲ್ಲಿನೂ ತಾನೇ. ಸರ್ವಾಂತರ್ಯಾಮಿ ಅಂದ್ರೆ ಏನು? ಎಲ್ಲ ಕಡೆ ಅಂತ. ಎಲ್ಲ ಕಡೆ ಅಂದ್ರೆ ಕೆಳಗ ಅಷ್ಟ ದಿಕ್ಕಂತಲ್ಲ, ದಶ ದಿಕ್ಕುಗಳಲ್ಲಿ ತಾನೇ ಅಂದ್ರು. ಅದಕ್ಕೆ ದಶರಥ ಮಹಾರಾಜನಿಗೆ ದಶ ದಿಕ್ಕು ಅಂದ್ರು. ದಶರಥ ಅಂದ್ರೆ 10 ದಿಕ್ಕುಗಳಲ್ಲಿ ದಶರಥ ಮಹಾರಾಜನ ರಥ ಮಾತ್ರ ದಶ ದಿಕ್ಕುಗಳಿಗೆ ಹೋಗ್ತಿತ್ತವು. ಉಳಿದ ಮಹಾರಾಜರ ರಥಗಳು ಬಲಿಷ್ಠವಾಗಿದ್ರು ಕೂಡ ಅಷ್ಟ ದಿಕ್ಕಿನಲ್ಲಿ ಹೋಗ್ಯಾವ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ ಎಲ್ಲ ದಿಕ್ಕುಗಳಲ್ಲಿ. ಆದ್ರೆ ದಶರಥನ ದಿಕ್ಕು ಮೇಲೆ ಒಂದು ದಿಕ್ಕಾದಲ್ಲ, ಕೆಳಗೆ ಒಂದು ದಿಕ್ಕು, ದಶ ದಿಕ್ಕಾವಲ್ಲ. ಅದಕ್ಕೆ ಅಂತರ್ಯಾಮಿ ಅಂದ್ರೆ ದಶ ದಿಕ್ಕಿನಲ್ಲಿ ಪೂರ್ಣವಾಗಿರೋದು. ರಥ ಏನಾಯ್ತು, ಅಪೂರ್ಣವಾಗಿದ್ದದಕ್ಕೆ ಮೇಲೆ ಹೋಗಕ್ಕೆ ಜಾಗ ಇತ್ತು. ರಥ ಮೇಲೆ ಹೋದವು, ಕೆಳಗನು ಬಂದವು. ಆತ್ಮ ಪರಿಪೂರ್ಣದ ಮೇಲೆ ಎಲ್ಲಿ ಹೋಗೋ ನೀನು?
ಇಂಥ ದೊಡ್ಡ ನಮ್ಮ ಸ್ವರೂಪವನ್ನು ಇಟ್ಟುಕೊಂಡು ಅತಿ ದೊಡ್ಡತನದಿಂದ ಎಷ್ಟು ಸಣ್ಣವರಾಗಿ ಬಂದ್ರೆ ಮಹಾತ್ಮ ದೃಷ್ಟಿಯಲ್ಲಿ ಛೀ ಅಂತಾರ. ದೊಡ್ಡ ಮನುಷ್ಯ ಹಿಂಗಾಗಿದ್ದೆ ನೀನಂತ ಕೇಳ್ತಾರ. ಕೇಳ್ತಾರೆ, ಸಣ್ಣವನು ಏನನ್ನ ಆಗೇನೆಂದು ಹೋಗ್ತವಪ್ಪ, ನೀವೆಲ್ಲ ದೊಡ್ಡ ಮನುಷ್ಯರು, ದೊಡ್ಡ ಮನೆತನದವರು, ಈ ಮಟ್ಟದಾಗ ಹಂಗಾದ್ರಿ ಅಂತ ಊರಾಗ ಹಿರಿಯರಂತಾರಲ್ಲ. ಆದ್ರೆ ಜ್ಞಾನಿಗಳು ಇದನ್ನ ನೋಡಿ ಅಂತಾರ, ಅಜ್ಞಾನಿಗಳು ಅದನ್ನ ನೋಡಿ ಅಂತಾರೆ. ಇಷ್ಟೇ ವ್ಯತ್ಯಾಸ. ಹಾಗಾಗಿ ಇಲ್ಲಿ ಕೇವಲ ಶುದ್ಧ ಚೈತನ್ಯ. ಯಾಕಂದ್ರೆ ಪ್ರತ್ಯೇಕ ಪ್ರತ್ಯಕ್ಷ ರಾಗಭೇದ ಕೃತ್ಯ ಅಜ್ಞತೆಯಿಂದೇ ಕೃತ್ಯ ಉಂಟೆನಕು ಅದು ಇಲ್ಲಾಗಿ ಕೃತ್ಯ ಒಂದಿಲ್ಲವೆಂದೆನಿಸಲು ಅದರಿಂದವೇ ಪ್ರತ್ಯಗಾತ್ಮಂಗೆ ವಿಲಯಬೇಕು. ಅಂದ್ರೆ ಲಯ ವಿಲಯ. ಲಯ ಅಂದ್ರೇನು? ಗೋಡೆ ಮರಿ ಕಳ್ಳನಂತ. ವಿಲಯ ಅಂದ್ರೇನು? ಕಳ್ಳ ಸತ್ತನಂತ ಅರ್ಥ. ವ್ಯತ್ಯಾಸ ನೋಡ್ರಿ ಹೆಂಗಾವ. ಲಯ ಅಂದ್ರೆ ಆನ ಎಲ್ಲ ನಮ್ಮೂರಾಗಿರ್ಲಿಕ್ಕೆಲ್ಲ ಬೇರೆ ಓಣಿಗೆ ಇರ್ಬೋದು, ಬೇರೆ ಊರಾಗಿರ್ಬೋದು. ಕಳ್ಳ ಅಂತ ಅರ್ಥ ಆಯ್ತಲ್ಲ. ಮತ್ತೆ ವಿಲಯ ಅಂದ್ರೆ ಕಳ್ಳ ಸತ್ತನಂದ್ರೆ ಯಾವ ಊರಾಗ ಆನಂತಾರೆ ನಾವು ಎಲ್ಲವೇ ಇಲ್ಲ ಅಂತ ಅರ್ಥ. ಅದರಂತೆ ಇಲ್ಲಿ ಪ್ರತ್ಯೇಕ ಅಂದ್ರೆ ಒಳಗಿರುವುದು, ಪರಾಕ್ ಅಂದ್ರೆ ಹೊರಗಿರುವುದು. ಇವೆರಡು ಭೇದ ಕೃತ್ಯ ಬಂದ್ರು. ಯಾಕಂದ್ರೆ ಅಜ್ಞಾನದ ಉಪಾಧಿ ಮೂಲಕ ಹೊರಗೆ ಒಳಗೆ ಎಂಬ ಭೇದ ವ್ಯವಹಾರ ಪ್ರತೀತಿ ಆಗ್ಯದ. ಒಳಗ ಹೊರಗ ಪ್ರತೀತಿ ಮಾಡದ್ ಯಾವುದು? ಉಪಾಧಿ. ಆ ಉಪಾಧಿ ಆದ್ರೂ ಯಾಕ ತೋರ್ತದ? ಅಜ್ಞಾನ ವಶದಿಂದ ಉಪಾಧಿ. ಒಳಗ ಹೊರಗ ಒಂದೇ ಆದಲ್ಲಿ ಬೈಲ್, ಅದೇ ಬೈಲ್ ದಾಟಿ ಒಳಗೆ ಬಂದು ಕುಂತೀರಿ. ಯಾವ ಬೈಲನ್ನ ದಾಟಿ ಬಂದ್ರೆ ಅದೇ ಬೈಲೆ ಕುಂತೀರಿ. ಉಪಾದಿಯಿಂದ ಈಗೇನದ, ಈಗ ಒಳಗೆ ಕುಂತೀರಿ, ಹೊರಗಿನಿಂದ ಬಂದಿ ಅಂತೀರಿ. ಹೊರಗಿನಿಂದ ಬಂದಿರಲಿಲ್ಲ, ಒಳಗೆ ಕುಂತೀರಿ. ಈಗ ಹೊರಗಿಲ್ಲ ಅಂತೀರಿ. ಆದ್ರೆ ಬೈಲು ನೀವು ಒಳಗೆ ಕುಂತಿರಲ್ಲ, ಕುಳಿತುಕೊಂಡಂತ ಬೈಲುನು ಅದು ಬೈಲೆ, ಹೊರಗಿದ್ದು ಅದೇ ಬೈಲೆ. ಹೊರಗ ಒಳಗ ಭೇದ ಮಾಡಿದ್ದು ಯಾವುದು? ಈ ಮಠದ ಗೋಡೆ ಅಷ್ಟೇ. ಹೌದಿಲ್ಲ? ಈ ಗೋಡೆ ಕೆಡಿದ್ರೆ ಮಹಾಕಾಶ, ಘಟಾಕಾಶ, ಮಠಾಕಾಶ ಕೂಡಿ ಮಹಾಕಾಶ ಬೈಲೊಂದೇ. ಅದರಂತೆ ಪರಮಾತ್ಮ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮವನು ನಾವೆಲ್ಲರೂ ಪರಿಪೂರ್ಣವಾಗಿರ್ತಕ್ಕಂಥವ್ರು. ಸಾವು, ನೋವು, ಮರಣ, ವಿಕಾರ, ದುಃಖ ಸ್ವರಹಿತವಾಗಿರ್ತಕ್ಕಂಥ ನಮ್ಮೆಲ್ಲ ಸ್ವರೂಪ. ಒಳಗಿನ ಉಪಾಧಿಗಳು ಬೇರೆ ಅವ, ಹೊರಗಿನ ಉಪಾಧಿ ಬೇರೆ ಅವ. ಹೊರಗಿನ ಉಪಾಧಿ ಬಂದಾಗ ನಮಗೆ ಅನಂತ ರೀತಿ ವಿಚಾರ ಮಾಡಲಿಕ್ಕೆ ಅವಕಾಶ. ಇಲ್ಲಿ ನಾಮರೂಪ ಭೇದದಿಂದ ಕುಲ, ಜಾತಿ, ವರ್ಣ, ಆಶ್ರಮ ಇವೆಲ್ಲ ಭೇದ ಆವಂತರು ಇಲ್ಲೋ? ಎಲ್ಲವ? ನೀನು ಮನೆಗಿದ್ದಾಗಿಲ್ಲ, ನೀವು ಮನೆ ಬಿಟ್ಟು ಹೊರಗೆ ಹೋದಿಲ್ಲ, ಶುರುವಾಯ್ತು ನೋಡೋದು ಭೇದ. ನೀನಿಂಥ ಕುಲದವನು, ನೀನಿಂಥ ಜಾತಿಯವನು, ಹೊರಗಿನ ಭೇದ. ಒಳಗೋದಿ ಒಳಗಿನ ಭೇದ. ಕರ್ಮೇಂದ್ರಿಯಕ್ಕೂ ಭೇದ, ಜ್ಞಾನೇಂದ್ರಿಯಕ್ಕೂ ಭೇದ, ಮನ ಬುದ್ಧಿಗೂ ಭೇದ, ಮನ ಬುದ್ಧಿ ಚಿತ್ತಕ್ಕೂ ಭೇದ, ಚಿತ್ತ ಅಹಂಕಾರಕ್ಕೂ ಭೇದ. ಮತ್ತೆ ಕೊನೆಗೆ ಅಹಂಕಾರದಿಂದ ಜೀವನಿಗೆ ಭೇದ, ಜೀವನಿಂದ ಪರಮಾತ್ಮನಿಗೆ ಭೇದ ಆಯ್ತು. ಇವೆಲ್ಲ ಮೂಲ ಭೇದಕ್ಕೆ ಜೀವ ಪರಮಾತ್ಮ, ಪರಮಾತ್ಮನಿಗೂ ಜೀವಾತ್ಮನ ಭೇದ ಆಗ್ಯದಲ್ಲ.
ಇದರಿಂದ ಆಗ್ಯದ. ಸ್ವರೂಪದಿಂದ ಭೇದ ಆಗಿಲ್ಲ. ಸ್ವರೂಪದಿಂದ ಏನು ಬಯಲು ಭೇದ ಆಗಿಲ್ಲ, ಉಪಾದಿಯಿಂದ ಭೇದ ಮಾಡ್ಯದ. ಅದಕ್ಕೆ ಅವಿದ್ಯೆ ಉಪಾದಿಯಿಂದ. ಅವಿದ್ಯೆ ಅಂದ್ರೆ ಅಜ್ಞಾನ. ಅಜ್ಞಾನ ಅಂದ್ರೆ ಏನು ಅಂತಂದ್ರೆ ನಿನ್ನ ವಿಚಾರ ಮಾಡಲಾರ್ದ, ತಾನಲ್ಲದ, ತನ್ನದಲ್ಲದ ಯಾವುದು ಉಂಟು ಅದೆಲ್ಲವೂ ನಂದು ನಾನು ಅನ್ನುವುದೇ ಅಜ್ಞಾನ. ಆ ಅಜ್ಞಾನ ನಮಗೆ ಪರಮಾತ್ಮ ನಮಗೆ ಭೇದ ಮಾಡೋದಿಲ್ಲ. ಅದಕ್ಕೆ ಅದ್ರ ಕಾರ್ಯ ಎಷ್ಟಾದಂದ್ರೆ ಅದು ಬೇರೆ ಯಾವುದೇ ಬಂದೂಕಿನಿಂದಾಗಲಿ, ಮೊದಲು ಹೇಳಿ ನಾನು, ಬಂದೂಕಿನಿಂದ ಈ ಭೇದ ಕಳೆಯಕ್ಕೆ ಸಾಧ್ಯ ಇಲ್ಲ. ಅಸ್ತ್ರ ಶಸ್ತ್ರಗಳಿಂದ ಭೇದವನ್ನ ಕಳೆಯಕ್ಕಾಗೋದಿಲ್ಲ. ಈ ಭೇದ ನಷ್ಟ ಆಗೋದು ಗುರುಶಾಸ್ತ್ರಾದಿಗಳಿಂದ ಮಾತ್ರ. ಹೌದಿಲ್ಲ? ಅದಕ್ಕಾಗಿ ಇದು ನಾವು ಕುಂತೀವಿ. ಇಲ್ಲ ನಮಗನ ಯಾಕೆ ಬೇಕಿತ್ತು? ಯಾವುದನ್ನು ಉಪಾಯದಿಂದ ಭೇದ ಕಡಿಮೆ ಮಾಡ್ಕೊಂಡು ಪರಮಾತ್ಮ ಸ್ವರೂಪ ಆರಾಮ್ ಇರ್ತಿದ್ವಿ ನಾವು. ಯಾರು ಸತ್ತು ಸುಡುಗಡೆ ಓದ್ತಿದ್ದಿಲ್ಲ, ಹುಟ್ಟಿದ ತೊಟ್ಲಕ್ಕೆ ಓದ್ತಿದ್ದಿಲ್ಲ. ನಾವೆರಡು ಮಾಡ್ತೀವಿಲ್ಲ. ಈಗ ಗುರುಶಾಸ್ತ್ರ ಏನು ಮಾಡಿದ ನಿನಗ? ಶಾಸ್ತ್ರ ಉಕ್ತಂ ಶಾಸನಂ. ಶಾಸ್ತ್ರಗಳಲ್ಲಿ ಇರುವಂಥ ಯುಕ್ತಿಗಳು, ಪ್ರಮಾಣಗಳು, ಸ್ವಾನುಭಾವಗಳೇನವ ಶಾಸ್ತ್ರವೆಂಬ ಅಸ್ತ್ರದಿಂದನೇ ವಿಚಾರ ಮಾಡಿ ಇದನ್ನ ಇರಬೇಕು, ಇದ್ದನು ಇಲ್ಲದಂಗ ಆಗ್ಬೇಕು ನೋಡು. ಯಾವುದು ಇಲ್ಲಿವರೆಗೆ ಇಲ್ಲ ಅಂದವಲ್ಲ, ಎಲ್ಲ ಇರಬೇಕು, ಇಲ್ಲದಂಗ ಭಾವ ಅವಕಾಶ. ಇದು ಬಹಳ ಕಷ್ಟನಾದ. ಕಷ್ಟ ಆದಂತ ಪ್ರಯತ್ನ ಮಾಡದಿದ್ರೆ ಬಹು ಕಷ್ಟ ಅದ. ಇದು ಮೊದಲು ಕಷ್ಟ. ತಿಳಿದಂಗಲ್ಲ ಆನಂದ. ಸಂಸಾರ ಮೊದಲು ಸುಖ. ಅದು ಮಾಡದಂಗೆಲ್ಲ ಏನದ? ದುಃಖ ಅದ. ಅದಕ್ಕೆ ಒಂದೇ ದೃಷ್ಟಾಂತ ತೋದ ಕಂಬಳಿ ಅಂತ. ಒಣಗಿದ ಕಂಬಳಿ ಎಷ್ಟು ಚಂದ ಅದ, ಎಷ್ಟು ಅಗ್ರ ಅದ, ಎಷ್ಟು ಸಹಾಯ ಮಾಡ್ತದ. ಅದೇ ಕಂಬಳಿ ತೋದದ್ದು ಎಗ ಮೇಲೆ ಹಾಕ್ಯರಿ ಎಷ್ಟು ಭಾರ ಅದಿಲ್ಲ. ಯಾವ ಕಂಬಳಿ ಸುಖ ಇತ್ತು ತೊಯ್ತು ಅಂದ್ರೆ ಅದೇ ಕಂಬಳಿ ದುಃಖ ಆತ್ಮೇಲೆ. ಅದಕ್ಕಾಗಿ ಇಂತು ಕರ್ತಾದಿ ಭಾವನೆ ಹೀಗೆ ಮನುಷ್ಯನಲ್ಲಿ ಕೂಡದೆ ಮನಸ್ಸ ನಾನೆಂತ ಕಂಡು ಮನುಷ್ಯ ಬಂದ ಮಾಡಕೊಂಟಿ. ನಾನೇ ಬುದ್ಧಿವಂತಂದು ಆ ಬುದ್ಧಿಗೆ ಒಳದೆಲ್ಲ ಮಾಡ್ಕೊಂತ ಹೊಂಟಿ. ನಿನ್ನ ಅನ್ನಷ್ಟು ನೆನಪು ನಿನಗಿರ್ತದೇನು? ನಾನು ಏನಂತ ಕಂಡಿದ್ದಿ ಅಂತ ಎಳೆಯಾಗಿ ಏನ್ ನೆನಪು ಮಾಡಿದೆ ನೀನು? ದುಃಖದ ವಿಷಯವನ್ನ ನೆನಪು ಮಾಡಿ ನಗುವಂತ ಜೀವಿಗಳನ್ನು ಅಳುವಂತ ಮಾಡಿದೆ ನೀನು. ನಾವೇನ್ ಮಾಡ್ತೀವಿ? ಬಹಳ ಏನಾದ್ರು ಬುದ್ಧಿವಂತರು ಬಹಳ ಅವಾಗಲ್ಲಪ್ಪ, ಅವತ್ತ ಆಗಿತ್ತಲ್ಲ, ನನಗೆ ಗೊತ್ತದದು, ಹೇಳಪ್ಪ ನೀನು ನಂದಗಡೆ ಎಳೆಯಾಗಿ ಹೇಳಿ ನಗೋರು ಬಾಯಲ್ಲಿ ಅಳು ಬರಗ ಮಾಡಿ ಶಾಂತಿ ಇದ್ದವರಲ್ಲಿ ಅಶಾಂತಿ ಹುಟ್ಟಿಸಿ ನಾವೇನ್ ಮಾಡಿದ್ವಿ? ನಾ ಭಾಳ ತಿಳಿದವ ನೆನಪ ಬಂದಿವಿ. ಆದರೆ ಮಹಾತ್ಮರಂಗವ ಅಳುವವರನ್ನ ನಗಿಸುವುದು, ಅಶಾಂತರನ್ನ ಶಾಂತಿವಂತರನ್ನಾಗಿ ಮಾಡೋದು ಇವರ ಕಾರ್ಯ ಹಿಂಗದ, ಅವರ ಕಾರ್ಯ ಹಂಗದ. ಹಾಗಾಗಿ ಇಂತು ಕರ್ತಾದಿ ಭಾವನೆ ತನ್ನು ಅಳಿದಂದು ನಾನು ಯಾವುದು ಒಂದನ್ನು ಮಾಡೋನು ಅಲ್ಲ, ಯಾವುದು ಮಾಡೋನಲ್ಲ.
ಮಾಡಿದ ಫಲಗಳನ್ನು ಉಣ್ಣುವನು ಅಲ್ಲ. ನೀ ಮಾಡೇ ಇಲ್ಲ ಅಂದಮೇಲೆ ಮಾಡಿದ ಕೂಲಿ ಕೊಡ್ತಾರೆ ನಿನಗೆ. ತಲೆಗೇನ ಹೋಗಿ ಏನೇನು ಮಾಡಿ ಬಂದ್ರೆ ಕೂಲಿ ಕೊಡ್ತಾರೆ. ಅವನು ಕೆಲಸಕ್ಕೆ ಹೋಗಿಲ್ಲ ಅಂದಮೇಲೆ ಅವನಿಗೇನು ಕೂಲಿ ಕೊಡ್ತಾರ? ಏನು ಕೊಡಂಗಿಲ್ಲ. ಹಾಗಾಗಿ ಯಾವ ಭಾವನೆಗಳು ತನ್ನಲ್ಲಿ ಅಳಿದಂದು ಆತ್ಮ ಅಕರ್ತ ಮಾಡಿದ್ವಿ ಯಾವ್ರಿಗೆ ಇಲ್ಲಿವರೆಗೆ ಅಂದರೆ ಕೇಳಿರಲ್ಲ. ಶರೀರ ಮೊದಲುಗೊಂಡು ಯಾವ ಸಪ್ತ ಆವರಣಗಳಿಂತ ಏನು ಹೇಳ್ಕೊಂತ ಬಂದರು ಆ ಆವರಣಗಳಲ್ಲಿ ಜೀವಭಾವ ಗೂಡಿ ನಾನೇ ಮಾಡುವವನು, ಮಾಡಿದ್ದನ್ನು ನಾನೇ ಉಣ್ಣುವನು ಮತ್ತು ಮಾಡೋದು ಬಿಡೋದು ಇವೆರಡು ಕೂಡ ನನ್ನಿಂದ ಅಸಾಧ್ಯದ, ಮಾಡಲಿಕ್ಕೆ ಬಂದವನು ಅಂತ ನಿಶ್ಚಯ ಮಾಡ್ಕೊಂಡು ನೋಡಿ. ಸುಮ್ಮನೆ ಇದ್ರಂಗೆ ಅತ್ತಪ್ಪ ಮಾಡಬೇಕಲ್ಲ ಅಂತೀವಲ್ಲ ಸಹಜವಾಗಿ. ಮಾಡಬೇಕಿಲ್ಲ ಅಂತಲ್ಲ, ಇದು ಆತ್ಮಜ್ಞಾನ ತಿಳಿಯೋದು, ಪ್ರಪಂಚ ಮಾಡೋದು. ಹೆಂಗ ಮಾಡೋದು? ತಿಳಿದು ಮಾಡಿದ್ರೆ ಸುಖ ಅದ, ತಿಳಿಯಾರ್ದ ಮಾಡಿದ್ರೆ ದುಃಖ ಅದ ಅಷ್ಟೆ. ವ್ಯತ್ಯಾಸ ಇಷ್ಟೇ. ತಿಳಿದ್ರೆ ಏನು ದುಃಖ ಆಗದಲ್ಲ ಅವರಿಗೆ. ತಿಳಿದವ್ರಿಗೆ ದುಃಖ ಆಗ್ತದ, ತಿಳಿಯಾದ ದುಃಖ ಆಗ್ತದ. ಆದರೆ ತಿಳಿದವನಿಗೆ ಮನುಷ್ಯನ ಒಳಗೆ ಪ್ರವೇಶ ಆಗೋದಿಲ್ಲ, ತಿಳಿಲಾರ್ದವನಿಗೆ ಮನುಷ್ಯನ ಒಳಗೆ ಪ್ರವೇಶ ಆಗ್ತದೆ. ಹಾಗಾಗಿ ಆ ಭಾವನೆಗಳು ಏನುಂಟಲ್ಲ ಅವೆಲ್ಲ ಸುಳ್ಳು. ಯಾರಿಗೆ ಸುಳ್ಳು? ನಿನಗೆ ಸುಳ್ಳು ನೋಡು, ಆತ್ಮನಿಗೆ. ಅದು ಬುದ್ಧಿಗೆ ಕರೆ ಅದ. ಆ ಮನುಷ್ಯ ಹೆಂಗನಪ್ಪ, ಅವನ ಮನುಷ್ಯಗೆ ಸಂಬಂಧ ಅದ. ಅವನಿಗೆ ಏನೇನು ಅವುಗಳಿಗೆ ಸಂಬಂಧವಿಲ್ಲ, ತನಗೇನದಂತ. ಹಾಗಾಗಿ ಆ ಭಾವನೆಗಳಿಂದ ಆಗುವಂಥ ಉತ್ಪತ್ತಿ ನಾಶ. ಉತ್ಪತ್ತಿ ನಾಶ ಏನು? ಉತ್ಪತ್ತಿ ಏನು ಹುಡ್ತಾವ? ಮನೋಭಾವನೆಯಲ್ಲಿ ಕೂಡಿದಾಗ ಮನಸ್ಸಿನಲ್ಲಿ ಸಂಕಲ್ಪ ಹುಡ್ತಾವ. ಆ ಸಂಕಲ್ಪಗಳು ಮತ್ತೆ ನಾಶ ಆಗ್ತವೆ. ಬುದ್ಧಿಯಲ್ಲಿ ನಿಶ್ಚಯ ನಿರ್ಣಯಾತ್ಮಕ ಉಂಟಾಗ್ತಾವ. ಅದರಿಂದ ಆ ಭಾವನೆಗಳು ಉಂಟಾಗ್ತಾವ. ನನ್ನ ಬುದ್ಧಿ ಒಯ್ತು ಅಂದಾಗ ದುಃಖ ಆಯ್ತು, ನಿನ್ನಂತ ಆಗಲ್ಲ ಅಂದಾಗ ಬುದ್ಧಿ ಒಯ್ತಂತಿ, ನಿನ್ನಂತ ಆದಾಗ ಬುದ್ಧಿವಂತಂತಿ, ಬುದ್ಧಿವಂತ ಅಂದಾಗ ಸುಖ ಆಯ್ತು, ಹೊಯ್ತು ಅಂದಾಗ ದುಃಖ ಆಯ್ತು. ಆ ಬುದ್ಧಿ ಎಲ್ಲಿವು ಭಾವನೆಗಳು? ನೀನು ಬುದ್ಧಿಗೆ ಸಾಕ್ಷಿ ಅಲ್ಲ, ನಿನಗೆ ಯಾವ ಭಾವನೆ ಅವ? ಹಾಗಾಗಿ ಈ ಎಲ್ಲ ಉತ್ಪತ್ತಿ ನಾಶಗಳಿಗೂ ನೀನು ಸಾಕ್ಷಿ. ನನಗೆ ಆ ಮನಸ್ಸಿಗೆ ಅವತ್ತು ಬಹಳ ದುಃಖ ಆಗಿತ್ರಿ ಅಂತಿದ್ದಿ, ತಿಳಿದಂತಿದ್ದಿಲ್ಲ. ಇವತ್ತು ಶಾಸ್ತ್ರ ಕೇಳಿ ಮನಸ್ಸಿಗೆ ಬಹಳ ಆನಂದ ಆಯ್ತು ಅಂತೀವಿ, ತಿಳಿದ ಹೇಳ್ತಿಲ್ಲ. ಅಂದ್ರೆ ಮನಸ್ಸಿನ ದುಃಖಕ್ಕೂ ಮನಸ್ಸಿನ ಸುಖಕ್ಕೂ ನೀನೇ ಸಾಕ್ಷಿ ಇದ್ದಲ್ಲ. ಅವಾಗ ದುಃಖ ಆದದ್ದು ಯಾವ ಕಾಲ? ಆಗಿನ ಮನಸ್ಸು ಆದಿಲ್ಲ. ಈಗ ಶಾಸ್ತ್ರ ಕೇಳಿದು ಎಷ್ಟೋ ಸಾವಿರ ಸಿಕ್ಕದ. ಆದ್ರೆ ತಿಳಿಯೋ ನೀನು ಅವಾಗಿದ್ದ ನೀನೇ ಇದ್ದ ನೋಡು. ಅವಾಗಿದ್ದ ದುಃಖದ ಮನಸ್ಸು ಈ ಸುಖದಾಗಿಲ್ಲ. ಸುಖದಲ್ಲಿ ತೇಲಾಡುವ ಮನಸ್ಸು ದುಃಖದಾಗಿಲ್ಲ. ಸುಖ ದುಃಖ ತಿಳಿಯೋನು ನೀನಿಲ್ಲೇನು ಅಂದಾಗ ನೀನು ಯಾವಾಗಲೂ ಇರೋನಲ್ಲ. ಈ ಎಲ್ಲ ಭಾವನೆಗಳನ್ನು ವಿಚಾರ ಮಾಡಿ ನೋಡಿದಾಗ ನೀನು ಯಾರಿದ್ದಿ? ನೀನು ಸದಾದಿ ಸತ್ವ ಚಿತ್ತು ನಿತ್ಯ ಆನಂದ ಸಾಕ್ಷಿ ಪರಮಾತ್ಮ ಚೈತನ್ಯ ನೀನಿದ್ದಿ ಅಂತ ಅರ್ಥ. ಹೀಗೆ ತಿಳಿಯುವುದೇ ತಿಳಿಯಲಿ ಎರಡು ಭಾಗ. ಈಗ ಗುರುಶಾಸ್ತ್ರಾದಿಗಳಿಂದ ತಿಳಿಯುವುದು ಸತ್ಯ ಅದ. ಇದನ್ನು ಬಿಟ್ಟು ಬೇರೆ ಅನ್ಯ ಮಾರ್ಗದಿಂದ ತಿಳಿಯುವುದೆಲ್ಲ ಮಿಥ್ಯ ಅದ. ಇದು ತಾತ ಒಂದು ಉರ್ದಿನಲ್ಲಿ ಏನು ಹೇಳ್ತದೆ ನೆನಪರೋದು ನನಗೆ ಮಾತು. ಅದಕ್ಕೆ
समझ में फर्क है. ಅದಕ್ಕೆ ಮುಂದೊಂದು ಮಾತಾಡ ಎಲ್ಲ ಸರಿ ಅದ, ತಿಳಿದ್ರಾಗ ಸ್ವಲ್ಪ ಫರ್ಕ್ ಆಗ್ಯದ ಅಂತೀರ ಅವ್ರು. ತಿಳಿದಿದ್ದಿ ಇಲ್ಲಿವರೆಗೆ ತಿಳಿದಲ್ಲಿ ಎರಡು ಭಾಗ ಅದ. ಹಂಗ ತಿಳಿದು ಆ ಕಡೆ ಹೋದ್ರೆ ದುಃಖ ಅದ, ಹಿಂಗ ತಿಳಿದು ಈ ಕಡೆ ಬಂದ್ರೆ ಸುಖ ಅದ. ಅದನ್ನು ತಿಳಿದು ಮಾಡಿದ್ರೆ ಇದನ್ನು ತಿಳಿದು ಮಾಡಿದ್ರೆ ಸಮಾಜಮೇ ಫರ್ಕ್ ಆಗ್ಯದ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಭಾಳ ಇಲ್ಲ. ಬಲಗಾಲ ಎಡಗಾಲ ಇದ್ದಂಗಿತ್ತು. ನಾವೇನು ಬಹಳ ದೂರ ಹೋಗುವಂತಿಲ್ಲ. ಭಾಳ ಸಲ ಹೇಳ್ತೀನಲ್ಲ ನಾನು, ಎಷ್ಟೋ ದಿನದಿಂದ ಆ ಸೂರ್ಯ ಉದಯನ ನೋಡಿಲ್ಲ. ಅದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ ನಾವು. ಎದ್ದು ಸೂರ್ಯ ಉದಯ ಯಾವ ದಿಕ್ಕಿಗೆ ಆಗ್ತಾನೆ ನೋಡಬೇಕಂತ ಅವನು ಮತ್ತೆ ಅವನ ವಿಚಾರ. ಅದು ಎದ್ದ ತಕ್ಷಣ ಏನ್ ಮಾಡ್ತದ, ಪಶ್ಚಿಮ ಕಡೆ ಮುಖ ಮಾಡಿ ಪೂರ್ವದ ಕಡೆ ಬೆನ್ನು ಮಾಡ್ತದ. ಓದ್ತಿದ್ದವ್ ನೋಡಿಕ, ಬೆನ್ನ ಕಡೆ ಮಾಡ್ಯಾನ ಪೂರ್ವದ ಕಡೆ, ಮುಖ ಪಶ್ಚಿಮದ ಕಡೆ ಮಾಡ್ಯಾನ. ಎಷ್ಟೇ ದಿನ ಆದ್ರೂ ಅವನಿಗೆ ಅನಿಸ್ತು ಸೂರ್ಯ ಮೂಡ್ತಾನ, ಇಲ್ಲಂತಲ್ಲ, ಯಾವ ದಿಕ್ಕಿಗೆ ಮೂಡ್ತಾನ ಗೊತ್ತಾಗೋದು ನಿಂತಿದ್ದ ಅವನು. ಹಿಂಗೆ ದಿವಸ ಹೋಗದೆ ಕಡೆ ಒಂದ್ ದಿವಸ ಆಪ್ತ ಪುರುಷ ಅಲ್ಲೂ ದಿವಸ ಈ ಟೈಮ್ನಾಗ ಎದ್ದೇಳ್ತಿದ್ದಿ. ಎಂಥ ಮನುಷ್ಯ, ಎಲ್ಲರೂ ಮಕ್ಕಂಡಿರ್ತಾರ, ಯಾರು ಎದ್ದೇಳಂಗಿಲ್ಲ. ಇಷ್ಟು ನಸಿಗಿಲೆ ಎದ್ದು ಹಿಂಗೆ ಓದ್ತಿದ್ದಿ ದಿವಸ, ಇದೇ ದಾರಿಗೆ ಓದ್ತಿದ್ದೆ. ಮತ್ತೆ ಆ ಕಡೆ ಎಲ್ಲ ಈ ಕಡೆ ಏನ್ ನೋಡಕ್ ಹೋಗ್ತಿದ್ದೆ ಈ ಕಡೆ ಅಂತ ಅವನು. ಏನ್ ಹೇಳಲಿ ನಾನು, ಸೂರ್ಯ ಉದಯ ಕಾಲದ ಸಂಭ್ರಮ ಯಾವ ದಿಕ್ಕಿಗೆ ಉದಯ ಆಗ್ತಾನ ಅಂತ ನೋಡಕ್ ಹೊಂಟಿನ ಅಂದ ಅವನು. ಮತ್ ನೋಡಿದ್ದೇನೆ ಒಮ್ಮೆನಂದ. ಎಷ್ಟು ದಿನ ಆಯ್ತು ಒಮ್ಮೆ ಅದನ್ನ ನೋಡಿಲ್ಲ. ಸೂರ್ಯ ನೋಡಿನ, ಸೂರ್ಯ ಎಲ್ಲಿ ಹುಡ್ತಾಂಬಂದು ನೋಡಿಲ್ಲ ಅಂದ. ಮೂರ್ಖ ಅಂದ. ಮೂರ್ಖ, ನಿಂದ್ರಿಲ್ಲ ಅಂದ. ಇಲ್ಲೇ ನಿಂದ್ರ, ಮುಂದೆ ಒಂದ್ ಹೆಜ್ಜೆ ಇಡಬೇಡ. ಸೂರ್ಯ ನೋಡ್ಬೇಕಲ್ಲ, ಏನಿಲ್ಲ. ಮುಖ ಈ ಕಡೆ ಮಾಡಿದಲ್ಲ, ಬೆನ್ನ ಈ ಕಡೆ ಮಾಡೋ, ಮುಖ ಈ ಕಡೆ ಮಾಡೋಣ. ಪೂರ್ವದ ಕಡೆ ಮುಖ ಮಾಡು, ಪಶ್ಚಿಮದ ಕಡೆ ಬೆನ್ನು ಮಾಡೋಣ ಮಾಡಿ ಹಿಂಗ ನಿಂದ್ರದಾಗ ಅದೇ ಉದಯ ಆಯ್ತಿದ್ದ. ಸೂರ್ಯ ನೋಡಂದಾಗ ಹೌದ್ರಿ ಅಂದ. ಇವತ್ತು ನಾನು ನೋಡ್ರಿ ಅಂದ. ಇಷ್ಟು ದಿನ ಯಾಕೆ ನೋಡಿಲ್ಲ, ಸೂರ್ಯ ಹುಟ್ಟಿಲ್ಲ ಅಂತಲ್ಲ, ನೀನು ಫರಕ್ ಆಗ್ಯದ, ನೀನು ಅದನ್ನ ನೋಡೋಲ್ಲಿ ಫರ್ಕ್ ಆಗ್ಯದ. ಅವನು ಹುಟ್ಟ ಕಡೆ ನೋಡಲ್ಲ, ವಿರುದ್ಧ ದಿಕ್ಕಿನ ಕಡೆ ನೋಡಿದಿ. ಅದಕ್ಕಾಗಿ ನಿನಗೆ ಗೊತ್ತಾಗಿಲ್ಲ ಅಂತ ಹೆಂಗ ಆಪ್ತ ಪುರುಷ ಹೇಳಿದಂಗ ನಮಗೂ ಕೂಡ ಹಂಗೆ ಅದ. ತಿಳಿ ಅಂತ ಎಲ್ಲರೂ ತಿಳಿಸಿದ್ರು ಏನ್ ತಿಳಿಬೇಕಂತ ತಿಳಿಸಲಿಲ್ಲ ಅಷ್ಟೆ. ಯಾಕಡೆ ತಿಳಿಬೇಕು, ಯಾವ್ದು ತಿಳಿಬೇಕು, ಯಾವ್ದು ಉಳ್ಬೇಕಂತ ತಿಳಿಸಲಿಲ್ಲ. ಅದಕ್ಕಾಗಿ ಸಂಸಾರ ಜ್ಞಾನ, ಪ್ರಪಂಚ ಜ್ಞಾನ ಯಾರಿಗೆ ತಿಳಿದಿಲ್ಲ, ಯಾರಿಗೆ ತಿಳಿದಿಲ್ಲ. ಎಷ್ಟು ವರ್ಷ ಬೇಕಾಗಲ್ಲ. ಈಗಿನ ಕಾಲದಲ್ಲಿ ಸೂಕ್ಷ್ಮಮತಿಯಾಗಿ ವಿಚಾರ ಮಾಡಿದ್ರೆ, ಹುಟ್ಟುವ ಶಿಶುಗಳು ತಾಯಿಯ ಗರ್ಭದಿಂದ ಬಂದು ಸ್ವಲ್ಪ ದಿನದಲ್ಲೇ ಕಣ್ಣು ಬಿಟ್ಟು ನೋಡ್ತಾವ, ಹಿಂಗ ಬಳ್ಳಿಡ್ಕಂತಾವ. ಆ ಕಡೆ ಯಾರನ್ನ ಶಬ್ದ ಹಿಂಗ ಕಣ್ಣು ನೋಡ್ತಾವ, ಹಿಂಗ ನೋಡ್ತಾವ. ಸ್ವಲ್ಪ ಆಗದ್ರೆ 3 ತಿಂಗಳದಾಗ, 4 ತಿಂಗಳು, 6 ತಿಂಗಳದಾಗ ನಿನ್ನ ಕಾಲಿಲ್ಲದ ಅಂದ್ರೆ ಕಾಲು ತೋರಿಸದ, ಕೈ ಯಾವ್ದಂದ್ರೆ ಕೈ ಅಂತದ, ಮೂಗ್ ಯಾವ್ದು ಮೂಗ್ ಅಂತ. ಯಾವ ಶಾಸ್ತ್ರ ಕೇಳಿ ನಿಶ್ಚಯ ಮಾಡಿರೋದು? ಯಾರು ತಿಳಿಸಿರೋದಕ್ಕೆ? ತಿಳಿದಿಲ್ಲ. ಯಾಕೆ ತಿಳಿತು? ದಿವಸ ಆ ಕಡೆ ಮುಖ ಮಾಡೋವನು ಯಾರು ಒಬ್ಬನು ಹೇಳಿಲ್ಲ. ಅವನು ಏನ್ ಎಕಡೆ ಓದ್ತಾನ ಅಂತ ಯಾಕೆ ಬೇಕಂತ ಸುಮ್ಮನೆ ಇದ್ರು. ಒಂದು ದಿನ ಸಂದರ್ಭ ಒಂದು ಒಬ್ಬ ಆಪ್ತ ಪುರುಷ ಹೇಳಿದಾಗ ಸೂರ್ಯನ ದಿಕ್ಕು ಗೊತ್ತಾಯ್ತಿಲ್ಲ, ಅರಿವಾಯ್ತಿಲ್ಲ. ಆಗ ನಮಗೂ ನಿಮಗೂ ಸದ್ಗುರುನಾಥ ಅಂತ ಸಿಕ್ಕು ಇಲ್ಲಿ ಜನ್ಮ ಜನ್ಮಾಂತರ ಅದನ್ನು ತಿಳಿಸಿದವರು ಅಂತ ಅರ್ಥ ಮಾಡ್ಬೇಕು. ಮತ್ತೆ ಅದನ್ನ ತಿಳಿಸದ ಇದನ್ನು ತಿಳಿಸಿದ್ರೆ ನಾವು ಈಗ ಇದನ್ನು ತಿಳಿಯೋ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಇತ್ತೇನು? ಅಂದ್ರೆ ಇಲ್ಲಿವರೆಗೆ ನಾವೇನು ಜನ್ಮ ತಾಳಿ ಇವತ್ತೇ ಪ್ರಥಮದಲ್ಲಿ ಮಾನವನಾಗಿ ಹುಟ್ಟಿವೆ ನಾವು?
ಧರಣಿಯನ್ನೆಲ್ಲ ಸಣ್ಣಿಸಿ ಧೂಳಿ ಮಾಡಲ್ಲ, ಅಲ್ಲಿ ಹೋಗ್ ಮತ್ತೆ ಎಷ್ಟು ಜನ್ಮ ಹುಟ್ಟಿ ಬಂದೀವಿ ಕೂಡ ಅದನ್ನೇ ತಿಳಿಸಿದ್ರು ವಿನ ಅದಕ್ಕೆ ಅದ್ರ ಜ್ಞಾನ ಆಯ್ತು ನಮಗ. ಅದು ಸಂಸ್ಕಾರ ತೀವ್ರತೆ ಆಗಿ ಯಾವ ಗುರು ಬೇಕಲ್ಲ, ಶಾಸ್ತ್ರ ಬೇಕಲ್ಲ, ಕೂಸತ್ ನನ್ನ ಸ್ಥಾನ ತಿಳ್ಕೊಂಬಿಡ್ಬಿಡು. ಕೈ ಕಾಲು ನಡೆ ಹಂಗ. ಇವತ್ತು ಈ ಜನ್ಮದಲ್ಲಿ ನಾವು ನೀವೆಲ್ಲರೂ ಪುಣ್ಯ ಮಾಡಿವಿ ಅಂತ ಹೇಳಿನೇ ಸದ್ಗುರು ಸಿದ್ಧಾರೂಢರು ಯಾವುದೋ ಒಂದು ರೂಪದಲ್ಲಿ ಶಿವಪುತ್ರ ಮಹಾಸ್ವಾಮಿಗಳ ಶಿಷ್ಯರಾಗಿ ಬಹು ಕಷ್ಟವನ್ನು ಪಟ್ಟು ಬ್ರಹ್ಮಜ್ಞಾನವನ್ನು ಪಡೆದ ಸದ್ಗುರು ಬಸವಾನಂದರು ನಾವು ನೀವಿದ್ದಲ್ಲಿಗೆ ಬಂದು ನಮಗೆ ಮನುಜ ಕುಲದ ಜನನದ ಲಾಭವಾಗುವುದು ನೋಡು. ಇದನ್ನ ತಿಳಿ, ಯಾರು ನಾನೆಂದು ತಿಳಿ ಅಂತ ಹೇಳಿದ ಸದ್ಗುರುನಾಥಿಲ್ಲ. ಎಷ್ಟು ಜನ್ಮದಲ್ಲಿ, ಯಾವ ಜನ್ಮದಲ್ಲಿ ಇಂಥ ಒಬ್ಬ ಮಹಾತ್ಮ ಸಿಕ್ಕಿದ್ರೆ ನಾವು ಇಲ್ಲಿ ಯಾಕೆ ಬರ್ತದೆ? ಹೀಗೆ ಅನಂತ ಮಾತುಗಳನ್ನ ಮಹಾತ್ಮರು ಹೇಳಿ ಇದೇ ನಿತ್ಯ, ಇದೇ ಸತ್ಯ ಅಂತ ತಿಳಿಯುವುದೇ ಸಂತರೆಲ್ಲರ ಮತ. ಒಂದು ಯಾರ ಮತ? ಸಂತರ ಮತ, ಶಾಂತಿಯಂತರ ಮತ. ಹಾಗಾಗಿ ಇದು ವಿಶ್ವಾಸದಿಂದ ಇಷ್ಟೆಲ್ಲ ಆದಮೇಲೆ ಮುಂದಿನ ಒಂದೇ ಒಂದು ಕೊನೆಯ ಮಾತು, ನಂಬು. ನೀನು ಎಷ್ಟು ಮಾಡಿ ಗಂಟು ಹಾಕಲಿಲ್ಲ, ಸೂಜಿ ದಾರಕ್ಕೆ ಗಂಟು ಹಾಕಲಿಲ್ಲ ಅಂದರೆ ಒಲಿಗೆ ವ್ಯರ್ಥ. ನೀನು ನಂಬಲಿಲ್ಲ ಅಂದರೆ ಇಲ್ಲಿವರೆಗೂ ಕೇಳಿದ ಶಾಸ್ತ್ರವೆಲ್ಲ ವ್ಯರ್ಥ ಅನ್ನುವಂಥ ಮಾತನ್ನು ಹೇಳಿ ಯೋಗೇಶ್ವರಂಗೆ ಕರ್ತೃತ್ವಾದಿ ಜೀವಭಾವ ಇಲ್ಲ ಅಂತ ಹೇಳಿದ್ರು. ಸೂತ್ರ 18ಕ್ಕೆ ಪದ 154ಕ್ಕೆ ಮಂಗಲಗೊಂಡಿತು. ನಾಳೆ ದಿನ 19ನೇ ಸೂತ್ರವನ್ನು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರು ಪಾದಕ್ಕೆ ಸಮರ್ಪಿಸೋಣ. ಮಂಗಲವನ್ನು ಹೇಳಿ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ನರವಾರಕ್ಕೆ ನೀವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದೆ, ಗುರುವರ ಮಂತ್ರವ ಬೋಧಿಸಿದೆ. ನೆರೆಗೋರ ಕಾಲನ ಬಾಧೆಯ ಬಿಡಸಿ ಉಪಾಯವ ತೋರಿಸಿದಿ, ಗುರುವರ ಉಪಾಯವ ತೋರಿಸಿದಿ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಉತ್ತಮರಿಗೆ ನಿಜ ತತ್ವಮಸಿ ಮಹಾವಾಕ್ಯವ ಬೋಧಿಸಿದೆ, ಗುರುವರ ವಾಕ್ಯವ ಬೋಧಿಸಿದೆ. ಮಿಥ್ಯಾ ಮಾಯೆಯ ನಾಶಿಸಿ ನಿಜ ಪದ ವಿತ್ತು ರಕ್ಷಿಸಿದೆ, ಗುರುವರ ವಿತ್ತು ರಕ್ಷಿಸಿದೆ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಸಂತತ ಭ್ರೂಲತ ಪುರದೊಳನಂತ ಸೋಮೈಮೆಯ ತೋರಿಸಿದೆ, ಗುರುವರ ಮೈಮೆಯ ತೋರಿಸಿದೆ. ಸಂತ ಮುಕುಟಮಣಿ ಶಾಂತ ಸಾಗರ ಸಂತತ ವಾಸಿಸಿದೆ, ಗುರುವರ ಸತತ ವಾಸಿಸಿದೆ. ಗುರುದೇವ ಸಿದ್ಧಾರೂಢ ದಯಾನಿಧಿ
ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಜ್ಞಾನತಿರ್ಗಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಶಿಷ್ಯಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಂಕರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಮಹಾದೇವ.